ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚನಾ ಬಟೂರ ಮಾಡೋಣ. ನೋಡಿ, ಪೂರಿ ಚನಾ ಬಟೂರ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ರೆಸ್ಟೋರೆಂಟ್ ಸ್ಟೈಲಿಯ ಚನಾ ಬಟೂರ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಚನಾ ಬಟೂರ ಮಾಡ್ತಾಯಿದ್ದೀವಿ. ಅದಕ್ಕೆ ಕಡಲೆಕಾಳನ್ನ ನೆನೆಸ್ಕೊಂಡಿದ್ವಿ ನೈಟು. ಇವಾಗ ಗ್ಯಾಸ್ ಸ್ಟವ್ ಅಂಟಿಸಿ ಒಂದು ಸ್ವಲ್ಪ ನೀರು ಹಾಕಿ ಕಾಳುಗಳನ್ನೆಲ್ಲ ಚೆನ್ನಾಗಿ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಅರಿಶಿನ ಪೌಡ್ರು ಹಾಕಿ ಒಂದು 20 ನಿಮಿಷ ಸುಮಾರಷ್ಟು ಕಾಳನ್ನೆಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಬಟೂರ ಮಾಡೋಕ್ಕೆ ಇವಾಗ ಚಿರೋಟಿ ರವೆ ತೊಗೊಂಡಿದ್ದೀವಿ. 1 ಕಪ್ಪು, 2 ಕಪ್ಪು ಮೈದಾ. 1 ಕಪ್ಪು ಚಿರೋಟಿ ರವೆ ಅಂದರೆ 2 ಕಪ್ಪು ಮೈದಾ ತೊಗೊಬೇಕು. 1 ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು. ಬನ್ನಿ ಇವಾಗ ಕಲಿಸೋ ವಿಧಾನನ ನೋಡ್ಕೊಂಬರೋಣ. ಇವಾಗ ರವೆನ ಫಸ್ಟು ಹಾಕೊಳ್ಳಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಶೈನಿಂಗ್ ಬರೋಕ್ಕೋಸ್ಕರ ಸಕ್ಕರೆ, ಮೊಸರು 100 ಗ್ರಾಮ್ ಅಷ್ಟು ಮೊಸರು ನೋಡಿ. ಎರಡು ಸ್ಪೂನಷ್ಟು ಎಣ್ಣೆ, ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ತೆಳ್ಳಿಗೆ ಕಲಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಇದನ್ನು ಒಂದು 20 ನಿಮಿಷ ಸುಮಾರು. ನೋಡಿ, ಈ ರೀತಿ ತೆಳ್ಳಗಿರಬೇಕು. ರವೆ ಎಲ್ಲ ನೆನಿಬೇಕು. ಇವಾಗ ನೋಡಿ, ಇವಾಗ 10 ನಿಮಿಷ ಆಗಿತ್ತು. ಇವಾಗ ಮೈದಾ ಶೀಟ್ನ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ವಿ. ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು 20 ನಿಮಿಷ ಸುಮಾರು ಇದೇ ರೀತಿ ತಟ್ಟೆ ಮುಚ್ಚಿ ಬಿಟ್ಬಿಡ್ಬೇಕು. ಇವಾಗ ನೆನಿಲಿ ಇದು. ನೋಡಿ, ಇವಾಗ ಚನಾ ಬಟೂರಾಗೆ ಮಸಾಲಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಕಸ್ತೂರಿ ಮೇಥಿ, ಗೋಡಂಬಿ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಚನಾ ಮಸಾಲ ಪೌಡ್ರು, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಕಡಾಯಿ ಇಟ್ಕೊಳ್ಳಿ, ಸ್ಟವ್ ಅಂಟಿಸ್ಕೊಳ್ಳಿ. ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಳ್ಳಿ 1 ಸ್ಪೂನು. ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ, ಮೆಣಸು, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಎಲ್ಲ ಹಾಕಿ ಒಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇವಾಗ
ಉಪ್ಪು, ಅರಿಶಿನ ಪೌಡ್ರು, ಧನಿಯಾ ಪೌಡ್ರು, ಖಾರದ ಪುಡಿ ಎಲ್ಲವನ್ನು ಹಾಕಿ ಒಂದ್ಸಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ. ಇವಾಗ ಇದು ತಣ್ಣಗೆ ಆದಮೇಲೆ ರುಬ್ಕೊಂಬರಬೇಕು. ನೋಡಿ, ಈ ಕಾಳನ್ನು ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಇವಾಗ ಇದು ಕಾಳು ಹಾಕಿದ್ರೆ ಟೇಸ್ಟ್ ಬರ್ತದೆ, ಗ್ರೇವಿ ಥರ ಇರ್ತದೆ. ಅದಕ್ಕೋಸ್ಕರ ಈ ರೀತಿ ಕಾಳನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಚೆನ್ನಾಗಿ ಕಾಳಿನ ಫ್ಲೇವರ್ ಬರ್ತದೆ. ನೋಡಿ, ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಡಿ. ನೋಡಿ, ಸ್ವಲ್ಪ ಕಸ್ತೂರಿ ಮೇಥಿ, ಜಾಸ್ತಿ ಹಾಕೊಬಾರ್ದು. ರುಬ್ಕೊಂಡಿರೋ ಮಸಾಲ ನೋಡಿ. ಇವಾಗ ಕಾಳನ್ನೆಲ್ಲ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಇದರಲ್ಲಿ ಸೇರಿಸಿ ನೋಡಿ. ಒಂದು ಸ್ವಲ್ಪ ಮೊಸರು, ಒಂದು 5 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಗ್ರೇವಿ ಬೇಕನ್ಸುತ್ತೋ ಅಷ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಳ್ಳಿ 1 ಸ್ಪೂನಷ್ಟು. ಕಸ್ತೂರಿ ಮೇಥಿ, ಜೀರಿಗೆ ಪುಡಿ, ಚೆನ್ನ ಮಸಾಲ ಪೌಡ್ರು, ಖಾರದ ಪುಡಿ. ಇವಾಗ ಇದನ್ನು ಲಾಸ್ಟಿಗೆ ಇದೆಲ್ಲ ಒಂದ್ಸಲ ಹಾಕಿ ಈ ಒಗ್ಗರಣೆ ಈ ಬಟೂರದಲ್ಲಿ ಮಿಕ್ಸ್ ಮಾಡಬೇಕು. ಇವಾಗ ಇದರಲ್ಲಿ ಮಿಕ್ಸ್ ಮಾಡಿ ಚೆನ್ನ ಬಟೂರ ಗ್ರೇವಿ ರೆಡಿಯಾಗಿದೆ. ನೋಡಿ, 20 ನಿಮಿಷ ಆಗಿತ್ತು. ಇವಾಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಈ ರೀತಿ ಪೂರಿನ ಒತ್ಕೊಳ್ಳಿ. ಥರ ಪೂರಿ ಅದಕ್ಕೆ ಒತ್ಕೊಳ್ಳಿ. ನೋಡಿ, ಈ ರೀತಿ ಒತ್ಕೊಳ್ಳಿ. ಇವಾಗ ಈ ರೀತಿ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ. ಈಗ ಒಂದೊಂದೇ ಪೂರಿನ ಹಾಕಿ ನೋಡಿ, ಈ ರೀತಿ ಎಣ್ಣೆಯಲ್ಲಿ ಕರ್ಕೊಳ್ಳಿ. ನೋಡಿ, ಈ ರೀತಿ ಉಕ್ಕೊಂಬರಬೇಕು. ಈ ರೀತಿ ತೆಗಿಬೇಕು. ಕಲ್ಲರು ಬ್ರೌನ್ ಕಲರ್ ಬರಬೇಕು, ಅವಾಗ ತೆಗಿಬೇಕು. ನೋಡಿ, ಚೆನ್ನ ಬಟೂರ
ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ನೋಡಿ. ಆ ಗ್ರೇವಿ, ಆ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ರೆಸ್ಟೋರೆಂಟ್ ಸ್ಟೈಲಿಯ ಎಲ್ಲೇ ಮಾಡಿದಾಗಿದೆ. ಇದು ಮನೆಯಲ್ಲೇ ಮಾಡ್ಕೊಬೋದು. ಇದನ್ನು ತುಂಬ ಅತಿ ಸುಲಭವಾಗಿ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.